ಇದೇ ನೋಡಿ ಬಸಳೆ ಸೊಪ್ಪಿನ ಗಿಡ, ಅದರಲ್ಲೂ ಕೆಂಪು ಬಸಳೆ. ಬನ್ನಿ ಇವತ್ತು ಇದರಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ದಂಟು ಸಮೇತ ಉದ್ದುದ್ದಾನೆ ಕುಯ್ಕೋಬೇಕು ಗಿಡದಿಂದ. ಎಳೆದಾದರೆ ಹಾಗೆ ತುಳಿದು ಸಣ್ಣದಾಗೆ ಹೆಚ್ಕೋಬಹುದು. ಆದರೆ ಸ್ವಲ್ಪ ಬಲ್ತಿರೋದ್ರಿಂದ ಹೀಗೆ ನಾರನ್ನು ತೆಗೆದು ಒಂದೆರಡು ಸಲ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಅಂದರೆ ತೀರಾ ಸಣ್ಣವಾಗಲ್ಲ, ಸೊಪ್ಪು ಬೇಗ ಬೇಯೋದ್ರಿಂದ ಮೀಡಿಯಮ್ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ ಹಾಕಿ ನುಣ್ಣಗೆ ರುಬ್ಬಿಟ್ಕೊಬೇಕು. ಆನಂತರ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿ ರುಬ್ಬಿಟ್ಟಿರೋ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಸಾಂಬಾರು ಪೌಡರ್, ಗರಂ ಮಸಾಲ, ಉಪ್ಪು ಹಾಕಿ ತಿರುವಿ ಹಾಕಿದ ನಂತರ ಬೇಳೆಕಾಳುಗಳ ಜೊತೆಗೆ ಹೆಚ್ಚಿಟ್ಟಿರೋ ತರಕಾರಿಗಳು ಯಾವುದಾದ್ರೂ ಸರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು, ಆ ತರಕಾರಿನ ಹಾಕಿ ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋ ಸೊಪ್ಪು ಹಾಕಿ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ.